2025-26ನೇ ಸಾಲಿನ ಬಜೆಟ್ ಮಂಡನೆಗೆ ತಯಾರಿ ಶುರುವಾಗಿದೆ. ಮಂಡಿ ನೋವಿನಿಂದ ಈವರೆಗೆ ಕಾವೇರಿಯಲ್ಲಿ ಸಭೆ ಮಾಡ್ತಾ ಇದ್ದ ಸಿಎಂ ಇವತ್ತು ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ದಲಿತ ಮುಖಂಡರ ಜೊತೆ ಸಭೆ ಮಾಡಿದರು. ಆದರೆ ಸಿಎಂ ಎಂಟ್ರಿ ಮಾತ್ರ ಇಂಟ್ರೆಸ್ಟಿಂಗ್ ಆಗಿತ್ತು. ಐಷಾರಾಮಿ ಕಾರಲ್ಲಿ ಬಂದಂಥ ಸಿಎಂ ವೀಲ್ ಚೇರ್ನ ಆಶ್ರಯ ಪಡೆದರು. ರಾಜ್ಯ ಬಜೆಟ್ಗೆ ಸಿದ್ಧತೆ ಶುರುವಾಗಿದೆ. ಮಾರ್ಚ್ 7ರಂದು ಸಿಎಂ ಸಿದ್ದರಾಮಯ್ಯ 2025-26ನೇ ಸಾಲಿನ ಬಜೆಟ್ ಮಂಡಿಸಲಿದ್ದಾರೆ. ಹಣಕಾಸು ಸಚಿವರಾಗಿ 7 ಬಾರಿ, ಮುಖ್ಯಮಂತ್ರಿಯಾಗಿ 9ನೇ ಬಾರಿಗೆ ಬಜೆಟ್ ಮಂಡಿಸಲು ರೆಕಾರ್ಡ್ ರಾಮಯ್ಯ ಸಜ್ಜಾಗಿದ್ದಾರೆ. ನಿನ್ನೆ ರೈತ ಸಂಘಗಳ ಸಭೆ ನಡೆಸಿದ್ದ ಸಿಎಂ ಇವತ್ತು ದಲಿತ ಮುಖಂಡರೊಂದಿಗೆ ಬಜೆಟ್ ಪೂರ್ವ ಸಭೆ ನಡೆಸಿದ್ರು. ದಲಿತ ಸಮುದಾಯ ಬೇಡಿಕೆ ಮನವಿಗಳನ್ನ ಸ್ವೀಕರಿಸಿದ ಸಿದ್ದರಾಮಯ್ಯ ವಿಧಾನಸೌಧಕ್ಕೆ ಐಷಾರಾಮಿ ಕಾರಿನಲ್ಲಿ ಆಗಮಿಸಿ ಗಮನ ಸೆಳೆದ ಸಿಎಂ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದ ಸಭೆಯಲ್ಲಿ ಸಚಿವರಾದ ಎಚ್.ಸಿ. ಮಹದೇವಪ್ಪ, ಮುನಿಯಪ್ಪ, ಆರ್.ಬಿ. ತಿಮ್ಮಾಪುರ, ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರೆಡ್ಡಿ ಸೇರಿ ಹಲವರು ಉಪಸ್ಥಿತರಿದ್ದರು. ಈ ವೇಳೆ ದಲಿತ ಸಮುದಾಯಕ್ಕೆ ಸರ್ಕಾರದ ಕೊಡುಗೆಗಳನ್ನ ಪ್ರಸ್ತಾಪಿಸಿದ್ರು. ದಲಿತ ಗುತ್ತಿಗೆದಾರರಿಗೆ 1 ಕೋಟಿವರೆಗಿನ ಗುತ್ತಿಗೆಯಲ್ಲಿ ಮೀಸಲಾತಿ ಜಾರಿಗೆ ತರಲಾಗಿದೆ. ಇದನ್ನ 2 ಕೋಟಿಗೆ ವಿಸ್ತರಿಸಬೇಕು ಅನ್ನೋ ಬೇಡಿಕೆ ಬಗ್ಗೆ ಪರಿಶೀಲನೆ ಮಾಡೋದಾಗಿ ತಿಳಿಸಿದ್ರು. ಶೋಷಿತ ಸಮುದಾಯಗಳ ಬೇಡಿಕೆಗಳನ್ನ ಸಿಎಂ ಆದ ಬಳಿಕ ನಿರಂತರವಾಗಿ ಈಡೇರಿಸುತ್ತಿದ್ದೀನಿ. ದಲಿತರ ಜನಸಂಖ್ಯೆಗೆ ಅನುಗುಣವಾಗಿ ಬಜೆಟ್ನ ಅಭಿವೃದ್ಧಿ ಹಣದಲ್ಲಿ 24% ಹಣ ಮೀಸಲಿಡೋ ಕಾಯ್ದೆ ಜಾರಿ ಮಾಡಿದ್ದು ನಮ್ಮ ಸರ್ಕಾರ ಅಂತ ಹೇಳಿದ್ರು. ಬಡ್ತಿಯಲ್ಲಿ ಮೀಸಲಾತಿ, ಪಿಟಿಸಿಎಲ್ ಕಾಯ್ದೆ ಮಾಡಿದ್ದು ಹೊಸದಾಗಿ ಕೈಗಾರಿಕೆ ಆರಂಭಿಸುವವರಿಗೆ ಸಾಕಷ್ಟು ಸವಲತ್ತುಗಳನ್ನ ಕಲ್ಪಿಸಿದ್ದಾಗಿ ತಿಳಿಸಿದ್ರು. ಬಳಿಕ ಹಿಂದುಳಿದ ವರ್ಗಗಳ ನಾಯಕರ ಜೊತೆ ಸಭೆ ನಡೆದಿದೆ. ಇದಕ್ಕೂ ಮುನ್ನ ಅನಧಿಕೃತ ಬಡಾವಣೆಗಳಿಗೆ ಕಡಿವಾಣ ಹಾಕೋಕೆ ಮುಂದಾಗಿರುವ ಸರ್ಕಾರ ಬಿ ಖಾತಾ ವಿತರಣೆಗೆ ಆದೇಶ ಮಾಡಿದೆ. ಮುಂದಿನ 3 ತಿಂಗಳ ಒಳಗಾಗಿ ಅಭಿಯಾನದ ಮೂಲಕ ಖಾತಾ ವಿತರಣೆ ಪೂರ್ಣಗೊಳಿಸಲು ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಕಾನೂನು ಮಾಡಿದ್ದೀವಿ. ಅದರ ಪ್ರಕಾರ ಈಗ ರೆವಿನ್ಯೂ ಬಡಾವಣೆಗಳು, ಸೈಟ್ಗಳು, ಮನೆಗಳು ಅವರಿಗೆಲ್ಲ ನಾಗರಿಕ ಸೌಲಭ್ಯಗಳು ಕೊಟ್ಟಿದ್ದೀವಿ. ಅವ್ರು ಯಾರು ಕೂಡ ಸರ್ಕಾರಕ್ಕೆ ಕಂದಾಯ ಕಟ್ತಾ ಇಲ್ಲ, ತೆರಿಗೆ ಕಟ್ತಾ ಇಲ್ಲ. ಅದಕ್ಕೆ ಒಂದು ಬಿ ಖಾತೆ ಅಭಿಯಾನ ಮಾಡಬೇಕು ಅಂತ ಹೇಳಿದ್ದೀನಿ. ಟೊಯೋಟಾ ವೆಲ್ಫೇರ್ ಕಾರಿನ ಟೆಸ್ಟ್ ಡ್ರೈವ್ ಪಡೆದ ಸಿಎಂ. ವಿಧಾನಸೌಧದಲ್ಲಿ ಗಾಲಿ ಕುರ್ಚಿಯಲ್ಲಿ ಓಡಾಡಿದ ಸಿದ್ದರಾಮಯ್ಯ. ಇನ್ನು ತೀವ್ರ ಮಂಡಿ ನೋವಿನೊಂದಿಗೆ ಬಳಲ್ತಾ ಇರುವ ಸಿಎಂ ದೈನಂದಿನ ಓಡಾಟಕ್ಕೆ ಹೊಸ ಕಾರು ಖರೀದಿಸುವ ತೀರ್ಮಾನಕ್ಕೆ ಬಂದಂತಿದೆ. ಸದ್ಯ ಸರ್ಕಾರಿ ಫಾರ್ಚುನರ್ ಕಾರಲ್ಲಿ ಓಡಾಡ್ತಿದ್ದ ಸಿಎಂ ಹೊಸ ಟೊಯೋಟೋ ವೆಲ್ಫೇರ್ ಕಾರು ಖರೀದಿಸಲು ನಿರ್ಧರಿಸಿದ್ದಾರಂತೆ. ಹತ್ತಿ ಇಳಿಯೋಕೆ ಅನುಕೂಲ ಆಗೋ ದೃಷ್ಟಿಯಿಂದ ಇವತ್ತು ಕಾವೇರಿ ನಿವಾಸದಿಂದ ಟೆಸ್ಟ್ ಡ್ರೈವ್ ಪಡೆದ ಸಿದ್ದರಾಮಯ್ಯ ವಿಧಾನಸೌಧಕ್ಕೆ ಆಗಮಿಸಿ ಗಮನ ಸೆಳೆದ್ರು. ನಡೆದಾಡೋಕ್ಕೂ ಸಾಧ್ಯವಾಗದ ಕಾರಣ ಬಹುತೇಕ ಕಾರ್ಯಕ್ರಮಗಳನ್ನ ಸರ್ಕಾರಿ ನಿವಾಸದಲ್ಲೇ ನಡೆಸುತ್ತಿದ್ದ ಸಿಎಂ ಇವತ್ತು ವಿಧಾನಸೌಧಕ್ಕೆ ಆಗಮಿಸಿ ಗಾಲಿ ಕುರ್ಚಿಯನ್ನ ಅವಲಂಬಿಸಿದ್ರು. ಅಂದಹಾಗೆ ಈ ಐಷಾರಾಮಿ ಮಲ್ಟಿ ಯುಟಿಲಿಟಿ ವೆಹಿಕಲ್ ಎಂಯುವಿ ಕಾರಿನ ಆರಂಭಿಕ ಬೆಲೆ 1.45 ಕೋಟಿ ರೂಪಾಯಿಯಿಂದ ಆರಂಭ ಆಗಿ 1.57 ಕೋಟಿ ರೂಪಾಯಿವರೆಗೂ ಇದೆ. ಸದ್ಯ ಟೊಯೋಟೋ ವೆಲ್ಫೇರ್ ಕಾರನ್ನ ಮಾಜಿ ಸಿಎಂ ಯಡಿಯೂರಪ್ಪ ಸೇರಿ ಹಲವು ನಾಯಕರು ಈ ಕಾರ್ ಬಳಸುತ್ತಿದ್ದಾರೆ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.